ಸಿಂಹರಾಶಿ, ಇವತ್ತಿನ ಸಮಾಜದ ಜೊತೆ, ಪ್ರಪಂಚದ ಜೊತೆ, ಜಗತ್ತಿನ ಜೊತೆ ನಾವು ಸ್ಪರ್ಧೆ ಮಾಡೋದಕ್ಕಾಗೋದಿಲ್ಲ ಅನ್ನುವಂತಹ ಹತಾಶೆ ನಿಮ್ಮನ್ನು ಕಾಡಬಹುದು. ಆದರೆ ಸ್ಪರ್ಧಾತ್ಮಕವಾದಂತಹ ಜೀವನ, ಬಹಳ ಉತ್ಸಾಹದಿಂದ ಜೀವನವನ್ನು ನಡೆಸ್ತಕ್ಕಂಥವ್ರು, ಇವರಿಗೆಲ್ಲ ಅದು ಅಭ್ಯಾಸ ಅನ್ನುವ ರೀತಿಯಲ್ಲಾಗಿರುತ್ತೆ. ಬೇರೆಯವರ ಕೆಲಸಗಳಲ್ಲಿ ಹಸ್ತಕ್ಷೇಪವನ್ನು ಮಾಡಬೇಡಿ, ನಿಮ್ಮದೇನಿದೆ ಅಷ್ಟನ್ನು ಮಾತ್ರ ನೋಡಿಕೊಂಡ್ರೆ ಒಳ್ಳೆಯದು ಅಂತ ಅರ್ಥ. ಮಕ್ಕಳ ಶೈಕ್ಷಣಿಕವಾದಂತಹ ಖರ್ಚು ನಿಮ್ಮ ಮನಸ್ಸಿಗೆ ಬೇಸರವನ್ನು ತರುತ್ತೆ. ಎಷ್ಟು ಹಣವನ್ನು ದುಡಿದ್ರೂ ಕೂಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸರಿ ಹೋಗ್ತಾ ಇದೆ, ಅಲ್ಲೂ ಕೂಡ ವ್ಯತ್ಯಾಸ ಆಗ್ತಾ ಇದೆ ಅನ್ನುವಂತಹ ನೋವು ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದ ದೃಷ್ಟಿಯಿಂದ ಗೊಂದಲವಾಗುತ್ತೆ. ಯಾವ ವಿಷಯವನ್ನು ತಗೊಳ್ಬೇಕು ಅನ್ನುವಂಥದ್ದು ಗೊಂದಲ ಮಾಡ್ಕೊಳ್ತೀರಿ. ಆಯ್ಕೆಯನ್ನು ಹೆಚ್ಚು ಮಾಡಿಕೊಳ್ಬೇಡಿ, ಆಗ ಗೊಂದಲಗಳು ಹೆಚ್ಚಾಗ್ತಕ್ಕಂಥದ್ದು. ನಿರ್ದಿಷ್ಟವಾದಂತಹ ಒಂದು ಪರಿಮಿತಿಯ ಒಳಗಿರತಕ್ಕಂತಹ ವಿಚಾರಗಳು ನಿಮ್ಮ ಗಮನದಲ್ಲಿ ಇರಲಿ. ನೀವು ಅನುಮಾನಾಸ್ಪದವಾದಂತಹ ನಡವಳಿಕೆಯಿಂದ ಪರಿಚಯಸ್ಥರು ನಿಮ್ಮ ಮೇಲೆ ಸಿಟ್ಟಿಗೆ ಹೇಳ್ತಾರೆ, ಯಾಕೆ ಒಂದೊಂದು ಸಾರಿ ಒಂದೊಂದು ಥರ ಇರ್ತಾರೆ ಅನ್ನುವಂತಹ ಭಾವನೆ ಅವರಿಗೆ ಬರುತ್ತೆ. ಅದಕ್ಕೆ ಅವಕಾಶಗಳು ಬೇಡ. ಅಯ್ಯಪ್ಪ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಕಾನೂನಿಗೆ ವಿರುದ್ಧವಾದಂತಹ ಯಾವ ವಿಷಯದಲ್ಲೂ ಕೂಡ ಜಯ ಇರೋದಿಲ್ಲ. ಹಣ ಇದೆ, ಜನಬಲ ಇದೆ ಅಂತ ಹೇಳಿ ಯಾವುದೋ ಪ್ರಯತ್ನವನ್ನು, ವಾಮಮಾರ್ಗವನ್ನು ಅನುಸರಿಸಿದರೆ ದಂಡ ಕಟ್ಟಬೇಕಾಗತ್ತಷ್ಟೇ ಹೊರತು ನಿಮಗೆ ಜಯ ಅನ್ನುವಂಥದ್ದು ಇರೋದಿಲ್ಲ. ಕೆಲಸದಲ್ಲಿ ಅರ್ಧ ಮನಸ್ಸು, ಇನ್ನರ್ಧ ಆಲಸ್ಯ, ಇದರಿಂದ ಕೆಲಸದ ಹಿನ್ನಡೆ. ಕೇಳಿರದ ಧಾರ್ಮಿಕ ಕ್ಷೇತ್ರಗಳ ವೈಶಿಷ್ಟ್ಯ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೆ. ಯಾವುದೋ ಪುಣ್ಯಕ್ಷೇತ್ರ ಇರುತ್ತೆ, ಅದರ ಬಗ್ಗೆ ನಿಮಗೆ ಯಾವ ಮಾಹಿತಿಯೂ ಇರೋದಿಲ್ಲ. ಅದರ ಬಗ್ಗೆ ವಿಷಯಗಳು ಗೊತ್ತಾದಾಗ ನೀವು ತುಂಬ ಆಶ್ಚರ್ಯಪಡ್ತೀರಿ, ಸಂತೋಷ ಆಗ್ತಕ್ಕಂತಹದ್ದು, ಅದರ ಪ್ರಭಾವ ನಿಮ್ಮ ಮೇಲೆ ಬೀರ್ತಕ್ಕಂತಹದ್ದಾಗತ್ತೆ. ನಿಮ್ಮ ಗುರಿಯ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ. ವಿದ್ಯಾರ್ಥಿಗಳಿಗೆ ತಪ್ಪಿನಿಂದ, ಅನುಮಾನದಿಂದ ಆಗತಕ್ಕಂತಹ ಕೆಲವು ಕೆಲಸಗಳು ಅವಮಾನಕ್ಕೆ ದಾರಿಯಾಗುತ್ತೆ. ಅದನ್ನು ಸರಿಪಡಿಸ್ಕೊಳ್ಬೇಕು ಅನ್ನುವಂಥದ್ದು. ಮನೆಯ ಅಲಂಕಾರ ವಸ್ತುಗಳಿಂದ ನೀವು ವಾಗ್ವಾದವನ್ನು ಮಾಡ್ಕೊಳ್ತೀರಿ. ಮನೆಗೇನೋ ಅಲಂಕಾರಕ್ಕೆ ವಸ್ತುವನ್ನು ತರಬೇಕು ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರುತ್ತೆ. ಮನೆಯಲ್ಲಿ ವಾದ ವಿವಾದಗಳು ನಡೆಯುತ್ತೆ. ಅದರಿಂದ ಬೇಸರವನ್ನು ಹೊಂತೀರಿ ಅನ್ನುವಂಥದ್ದು. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಬಿಡುವಿನ ಸಮಯದಲ್ಲಿ ಯಾವುದಾದ್ರೂ ಸಾಧಕರ, ಮಹಾತ್ಮರ ಜೀವನ ಚರಿತ್ರೆ ಇರತಕ್ಕಂತಹ ಪುಸ್ತಕಗಳನ್ನು ಓದಿ ಅನ್ನುವಂಥದ್ದು. ವಿನಾಕಾರಣ ಯಾವುದೋ ವಾದ ವಿವಾದಕ್ಕೆ ಕಾರಣರಾಗ್ತೀರಿ, ಅದು ಬೇಡ. ಬೇರೆಯವರ ವಿಚಾರವನ್ನು ಪ್ರಸ್ತಾಪ ಮಾಡಬೇಡಿ, ಅದಕ್ಕೂ ನಿಮಗೂ ಸಂಬಂಧ ಇರೋದಿಲ್ಲ, ಸಮಯ ಹಾಳಾಗುತ್ತೆ ಅನ್ನುವಂಥದ್ದು. ವಾಹನಕ್ಕೆ ಹಾನಿಯಾಗುವಂತಹ ಸೂಚನೆ ಇದೆ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಖರೀದಿಸಿದಂತಹ ಒಡವೆಗಳು ಅಥವಾ ಆಭರಣಗಳು ಕಳ್ಳತನವಾಗಬಹುದು, ಆ ಸೂಚನೆ ಇದೆ, ಎಚ್ಚರವನ್ನು ವಹಿಸಬೇಕು. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ತುಂಬ ಜಾಗರೂಕರಾಗಿರಬೇಕು. ನೀವು ತಪ್ಪು ಮಾಡಿರೋದಿಲ್ಲ, ಆದರೆ ನೀವು ಆಡ್ತಕ್ಕಂತಹ ಮಾತಿನ ಶೈಲಿ ಅವಮಾನ ಮಾಡುತ್ತೆ. ನೀವೇ ತಪ್ಪಿತಸ್ಥರು ಅನ್ನುವ ರೀತಿಯಲ್ಲಿ ಆ ಮಾತುಗಳು ಇರುತ್ತೆ ಅಂತ ಅರ್ಥ. ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ನಿಮ್ಮ ದಶಾಭುಕ್ತಿಗೆ ಅನುಗುಣವಾದಂತಹ ಯಾವ ದೋಷ ಇದೆ ಅದು ನಿಮಗೆ ಈಗ ಕೆಟ್ಟ ಫಲವನ್ನು ಕೊಡುವಂತಹ ದಿವಸವಾಗುತ್ತೆ. ವಿಹಾರಕ್ಕೋಸ್ಕರವಾಗಿ ಹೊರಗೆ ಹೋಗುವಂತಹ ಸಾಧ್ಯತೆ ಇರುತ್ತೆ. ಪ್ರಾಣಿಗಳಿಂದ ಎಚ್ಚರಿಕೆ. ಎಷ್ಟು ಜಾಗ್ರತೆಯನ್ನು ವಹಿಸ್ತೀರೋ ಅಷ್ಟು ಒಳ್ಳೆಯದಾಗಿರುತ್ತೆ. ಹೊಸ ಯೋಜನೆಗಳಿಗೆ ಮಾತುಕತೆ ನಡೀತಕ್ಕಂಥದ್ದಾಗ್ಬೋದು. ಕುಟುಂಬದಲ್ಲಿ ಅನ್ಯೋನ್ಯತೆ ಎನ್ನುವಂಥದ್ದು ತನ್ನಿಂದ ತಾನೇ ಹೆಚ್ಚಾಗ್ತಾ ಹೋಗುತ್ತೆ, ಅದು ಬಹಳ ಮುಖ್ಯವಾದಂಥದ್ದು. ಕೆಲಸ ಕಾರ್ಯಗಳಲ್ಲಿ ಸಕಾಲಕ್ಕೆ ಎಲ್ಲ ಮುಗಿಯೋದ್ರಿಂದ ಒಂದು ರೀತಿಯ ಸಮಾಧಾನ, ಒಂದು ರೀತಿಯ ಧೈರ್ಯ, ನಾನು ಇನ್ನಷ್ಟು ಮತ್ತಷ್ಟು ನನ್ನ ಕ್ಷೇತ್ರವನ್ನು ವಿಸ್ತರಿಸ್ಕೊಳ್ಬಹುದು ಅನ್ನುವಂತಹ ಒಂದು ರೀತಿಯಲ್ಲಿ ನೀವು ಅದನ್ನು ನೋಡ್ತೀರಿ ಎನ್ನುವಂಥದ್ದು. ಕುಟುಂಬದಲ್ಲಿ ಹಬ್ಬದ ವಾತಾವರಣ, ಯಾವ ಹಬ್ಬನೂ ಇಲ್ಲ, ಆದರೆ ಎಲ್ಲರೂ ಕೂಡ ಸಂತೋಷದಿಂದ ಸಡಗರದಿಂದ ಇರತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ಈಶ್ವರನ ಪ್ರಾರ್ಥನೆ, ಈಶ್ವರಾರಾಧನೆಯನ್ನು ಮಾಡಿ. ಶುಭವಾಗಿ.